ಹಲೋ ಫ್ರೆಂಡ್ಸ್, ಇವತ್ತು ನಾವು ಗೀ ರೈಸ್ ಮಾಡೋದು ನೋಡ್ಕೊಳ್ಳೋಣ. ಈ ಗೀ ರೈಸ್ ನಿಮಗೆ ಹೋಟೆಲಲ್ಲೂ ಸಿಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಈ ಅಡುಗೆ ಭಟ್ರುಗಳು ಮಾಡ್ತಾರಲ್ವ, ಆ ಸ್ಟೈಲಲ್ಲಿ ರುಚಿಯಾಗಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಮೊದಲನೇದಾಗಿ ಒಂದು ಬೌಲಲ್ಲಿ 1 ಗ್ಲಾಸಷ್ಟು ಬಾಸುಮತಿ ರೈಸನ್ನು ಹಾಕ್ತಾ ಇದ್ದೀನಿ. 2ರಿಂದ 3 ಸಲ ವಾಶ್ ಮಾಡಿ ನಾವು 20 ನಿಮಿಷ ನೆನೆಸಿಟ್ಕೊಳ್ಳೋಣ. ನಂತರ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಚಿಪ್ಪಷ್ಟು ತೆಂಗಿನಕಾಯನ್ನು ಹಾಕ್ತಿದ್ದೀನಿ. ಅಂದರೆ ದೊಡ್ಡ ಸೈಜಿನ ಚಿಪ್ಪು ಬರುತ್ತಲ್ವ, ಅಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೀರು ಹಾಕಿ ನುಣ್ಣಗೆ ನಾವು ರುಬ್ಕೊಳ್ಬೇಕು. ನೋಡಿ, ಈಗ ಒಂದು ಅಗಲವಾಗಿರುವಂಥ ಬೌಲ್ ಮೇಲೆ ನಾನು ಕಾಟನ್ ಕ್ಲಾತ್, ಅದು ವೈಟ್ ಕ್ಲಾತನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ ರುಬ್ಬಿಟ್ಟಿರುವಂಥ ತೆಂಗಿನಕಾಯನ್ನು ಹಾಕ್ಕೊಳ್ಳೋಣ. ಪೂರ್ತಿ ಸೇರಿಸ್ಬಿಟ್ಟು ಆ ಬಟ್ಟೆನ ಗಟ್ಟಿಯಾಗಿ ಹಿಡ್ಕೋಬೇಕು. ಆ ತೆಂಗಿನಕಾಯಿ ಆಚೆ ಬರಬಾರ್ದು. ಆ ರೀತಿ ಹಿಡ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ನಮಗೆ ತೆಂಗಿನಕಾಯಲ್ಲಿರುವಂಥ ಹಾಲು ಪೂರ್ತಿ ಬರುತ್ತೆ. ಅಂದರೆ ಆಲ್ರೆಡಿ ನಾನು ಗೀ ರೈಸ್ ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ತುಂಬ ಜನ ತೆಂಗಿನ ಹಾಲು ಯಾವ ರೀತಿ ತೆಗೆಯೋದು ಅಂತ ಕಮೆಂಟ್ ಮಾಡಿ ಕೇಳಿದ್ರಿ. ಆದ್ದರಿಂದ ಮತ್ತೆ ನಾನು ಡೀಟೇಲಾಗಿ ಗೀ ರೈಸನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಲನ್ನು ತೆಗಿಬೇಕು. ನೀವು ಈ ತೆಂಗಿನ ತುರಿನ ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕಿ ಇನ್ನು ಸ್ವಲ್ಪ ನೀರು ಹಾಕಿ ಮತ್ತೆ ಹಾಲನ್ನು ತೆಗಿಬೋದು. ಆದರೆ ಒಂದು ಸಲಕ್ಕೆ ಮಾತ್ರ ನಾನು ಹಾಲು ತೆಗೆದಿದ್ದೀನಿ. ಗಟ್ಟಿಯಾಗಿ ತುಂಬ ರುಚಿಯಾಗಿ ಬಂದಿದೆ. ಈಗ ಇದರಲ್ಲಿ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಪ್ರೆಸ್ ಮಾಡ್ಕೊಳ್ತೀನಿ. ನಿಮಗೆ ಈ ಹಾಲು ಸಾಕಾಗಲಿಲ್ಲ ಅಂದರೆ ಒಂದು ಸ್ವಲ್ಪ ಇದ್ರ ಜೊತೆಯಲ್ಲಿ ಹಸುವಿನ ಹಾಲನ್ನು ಹಾಕ್ಕೋಬೋದು. ನೋಡಿದ್ರಲ್ಲ, ಫ್ರೆಶ್ ಆಗಿರೋವಂಥ ತೆಂಗಿನ ಹಾಲು ರೆಡಿ ಆಗೋಯ್ತು. ಸಿಂಪಲಾಗಿ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು. ಓಕೆ, ಇದನ್ನೇ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಂತರ ಒಂದು ಚಿಕ್ಕ ಪ್ಯಾನ್ ಬಿಸಿ ಮಾಡಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕರಗಿದ ನಂತರ ಒಂದು 20 ಗೋಡಂಬಿನ ಸೇರಿಸ್ಕೊಳ್ತಿದ್ದೀನಿ. ನೀವು ಇನ್ನೂ ಹೆಚ್ಚಿಗೆ ಇಷ್ಟಪಡೋದಾದರೂ ಹಾಕ್ಕೋಬೋದು. ಇಲ್ಲ, ಇದ್ರ ಜೊತೆಯಲ್ಲಿ ಒಣ ದ್ರಾಕ್ಷಿ ಹಾಕ್ಕೊಳ್ಳೋರು ಹಾಕ್ಕೊಳ್ತಾರೆ. ಬೇಕು ಅಂದರೆ ನೀವು ಅದನ್ನು ಸೇರಿಸ್ಕೊಳ್ಳಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಹಾಗೆ ಕುಕ್ಕರಲ್ಲಿ ಗೀ ರೈಸ್ ಮಾಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ. ಗೀ ರೈಸ್ ಅಲ್ವಾ, ಸ್ವಲ್ಪ ತುಪ್ಪ ಹೆಚ್ಚಿಗೆನೇ ಇಡಿಸುತ್ತೆ. ಇದು ಕರಗಿದ್ದೇನೆ ಗರಂ ಮಸಾಲ ಸ್ಪೈಸಸ್ ಅಂದರೆ ಬಿರಿಯಾನಿ ಸ್ಪೈಸಸ್, ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ. ಹೆಚ್ಚಿಗೆನೂ ಹಾಕಬೇಡಿ, ಇಷ್ಟು ಹಾಕಿದ್ರೆ ಸಾಕು. 5 ಹಸಿಮೆಣಸಿನ್ಕಾಯನ್ನು ಹಾಕಿ ಇದು ಚೆನ್ನಾಗಿ ಘಮ ಬರಬೇಕು. ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಸ್ಟೌವನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ನಿಧಾನಕ್ಕೆ ಒಂದು 50 ಸೆಕೆಂಡ್ ಆದರೂ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಆದ ನಂತರ ನಾವು ತೆಂಗಿನ ಹಾಲು ತೆಗೆದಿಟ್ಟಿದ್ವಲ್ಲ, ಅದನ್ನು ಸೇರಿಸ್ಕೊಳ್ಳೋಣ. ಈ ಗ್ಲಾಸಲ್ಲಿ ಅಲ್ವಾ ರೈಸ್ ನೆನೆಸಿಟ್ಟಿದ್ದು, ಅದೇ ಗ್ಲಾಸಲ್ಲೇ 1.25 ಗ್ಲಾಸಷ್ಟು ನಾನು ತೆಂಗಿನ ಹಾಲು ಹಾಕ್ತಾ ಇದ್ದೀನಿ. ಅಂದರೆ ಇನ್ನೂ ಬಿಡಿಬಿಡಿಯಾಗಿ ಬೇಕು ಅಂದರೆ 1.25 ಗ್ಲಾಸ್ ಹಾಕ್ಕೊಂಡ್ರೂ ಸಾಕು. ಇಲ್ಲ, ನೀವು ಸೋನಾ ಮಸೂರಿ ರೈಸ್ ಹಾಕೋದಾದರೆ 1ಕ್ಕೆ 2 ಗ್ಲಾಸ್ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕುದಿಸ್ಕೊಂಡು ಇದರಲ್ಲಿ ರೈಸನ್ನು ಹಾಕ್ಕೊಳ್ಳೋಣ. ರೈಸು ಅಷ್ಟೇ ಫ್ರೆಂಡ್ಸ್, ತುಂಬ ಹೊತ್ತು ನೆನೆಸಿಡಬೇಡಿ, ಬರೀ 20 ನಿಮಿಷ ಮಾತ್ರ ನೆನೆಸಿಟ್ಕೊಳ್ಳಿ. ಈಗ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು 2 ವಿಸಿಲ್ ಕೂಗಿಸ್ಕೊಳ್ತೀನಿ. ನಿಮಗೆ ಟೈಮ್ ಇತ್ತು ಅಂದರೆ ನೀವು ಓಪನ್ ಪ್ಯಾನಲ್ಲೇ ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ, ಎಷ್ಟು ಬಿಡಿಬಿಡಿಯಾಗಿ ನಮಗೆ ಗೀ ರೈಸ್ ರೆಡಿ ಆಗೋಯ್ತು. ಇದರಲ್ಲಿ ಫ್ರೈ ಮಾಡಿಟ್ಟಿರೋ ಅಂಥ ಗೋಡಂಬಿ ಮತ್ತು ತುಪ್ಪದ ಸಮೇತ ನಿಧಾನಕ್ಕೆ ಒಂದು ಸೈಡಿಂದ ಮಿಕ್ಸ್ ಮಾಡ್ಕೊಳ್ತೀನಿ. ಬಾಸುಮತಿ ರೈಸ್ ಅಲ್ವಾ, ಅರ್ಧಂಬರ್ಧ ಒಡೆಯೋ ಚಾನ್ಸಸ್ ಇರುತ್ತೆ. ವಾವ್, ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೀರಾ. ಆ ತೆಂಗಿನ ಹಾಲು, ತುಪ್ಪ, ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ. ಒಂದ್ಸಲ ನೀವು ಈ ರೀತಿ ಮಾಡ್ಕೊಂಡು ನೋಡಿ, ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದಂತೂ ಖಂಡಿತ. ನೋಡಿ, ಇದ್ರ ಜೊತೆಯಲ್ಲಿ ಚಿಕನ್ ಗ್ರೇವಿ ಮಾಡ್ಬೋದು, ಪನ್ನೀರ್ ಗ್ರೇವಿ, ವೆಜ್ ಗ್ರೇವಿ, ಏನು ಬೇಕು ಅಂದರೂ ಮಾಡ್ಕೊಳ್ಬೋದು. ಹಾಗೆ ತಿಂತೀನಿ ಅಂದರೂ ತಿನ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.